ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಪ್ರಿಯ ಯೂಟ್ಯೂಬ್ ಚಾನಲ್. ನಾವು ಮುಂಜಾನೆಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟೈಮು 4 ಗಂಟೆ ಆಗ್ಯದ. ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೊಂಟೀವಿ. ನಮ್ಮ ಮನೆ ದೇವ್ರು ಯಾವುದು, ಯಾವ ಊರಿಗೆ ಹೊಂಟೀವಿ, ಆ ಕ್ಷೇತ್ರ ಯಾವುದು ಅಂತ ನೋಡ್ಬೇಕಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ಬೇಕು. ಗೊತ್ತಾಗ್ತದೆ ನಿಮ್ಗೆ ವಿಡಿಯೋ ಏನು. ಆ್ಯಂಡ್ ಆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಈ ಪ್ಲೀಸ್ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ತಾ ಪೂರ್ತಿಯಾಗಿ ನೋಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ರಿಯಾ ಕತ್ಲದೇನ ಅಷ್ಟು ಕ್ಲಿಯರ್ ಆಗಿ. ಟೈಮ್ 7 ಗಂಟೆ ಆಗಿದೆ. ಟೀ ಕುಡಿಬೇಕು ಅಂತ ಇಲ್ಲಿ ಹೊರ ನಿಲ್ಸಿದ್ದೀವಿ. ಇನ್ನು ಟೀ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಪ್ರಿಯಾ, ಹಲೋ. ಹಸುವಾಗಿದೆ. ಹೋಟೆಲ್ ನೋಡ್ತಾ ಇದೀವಿ. ಹೋಟೆಲ್ ಇವಾಗ ಚಹಾ ಕುಡಿದ್ವಿ. ಇವಾಗ 7 ಗಂಟೆ ಆಗಿದೆ ಟೈಮು. ಇದೆ ಇಲ್ಲೇ ನಾವು ಟೀ ಕುಡಿದಿದ್ದು. ಹುಣಸ್ಕಿನಲ್ಲಿ ನಾವು ಚಹಾ ಕುಡಿದ್ವಿ. ಇನ್ಮೇಲೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಪ್ರಿಯಾ, ನೋಡು. ಹಾಯ್. ಈಗ ನಾವು ಹೇಳ್ದಾಗೆ ನಮ್ಮ ಮನೆ ದೇವಿಗೆ ಬಂದ್ವಿ. ಈಗ ಜಸ್ಟ್ ಎಂಟ್ರಿ ಆದ್ವಿ. ಸೊ ಟೈಮ್ ಇವಾಗ 10 ಗಂಟೆ ಆಗಿದೆ. ಈಗ ಕಾರ್ ಎಲ್ಲಿ ಪಾರ್ಕ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಅಲ್ಲಿ ಕಾರ್ ಪಾರ್ಕ್ ಮಾಡಿ ರೂಮ್ ತಗೊಂಡು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತೀವಿ. 1 hour later. ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ದರ್ಶನ ಮಾಡ್ಬೇಕಂಥೇಳಿ ಗುಡಿಗೆ ಹೊಂಟೀವಿ. ಆ್ಯಕ್ಚುಲಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ಮೇನ್ ಎಂಟ್ರೆನ್ಸಿಂದ ಹೋಗಬೇಕಾಗಿತ್ತು. ನಾವು ಈ ಕಡೆಯಿಂದ ಮೇನ್ ಎಂಟ್ರೆನ್ಸ್ ಅದ ಅಲ್ಲಿ ಹೋಗ್ಬೇಕಾಗಿತ್ತು. ಖರೆಯಲ್ಲೇ ಕನ್ಸ್ಟ್ರಕ್ಷನ್ ನಡೆದದ, ಗುಡಿದ ಪೇಂಟಿಂಗ್ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವು ಇನ್ನೊಂದು ಕಡೆ ಶಾರ್ಟ್ಕಟ್ ರೋಡ್ ಮಾಡ್ಯಾರ ಅವ್ರು ಎಂಟ್ರೆನ್ಸಿಗೆ ಅಂಥೇಳಿ. ಸೊ ಈ ಎಂಟ್ರೆನ್ಸಿಂದ ನಾವು ಗುಡಿ ಒಳಗೆ ಹೋಗ್ಲಿಕ್ಕತ್ತೀವಿ. ಗುಡಿ ಮಾತ್ರ ಭಾಳ ಚಂದ ಅದ. ನಾವು ಬಂದಿದ್ದು ಸನ್ನತಿ ಶ್ರೀ ಚಂದಲಾ ಪರಮೇಶ್ವರಿ ಗುಡಿಗೆ ಬಂದೀವಿ. ಇದು ಗುಲ್ಬರ್ಗ ಹತ್ರ ಬರ್ತದೆ ಈ ಟೆಂಪಲ್. ಬಟ್ ನೋಡ್ಲಿಕ್ಕೆ ಚಲೋ ಅದ, ಭಾಳ ಆರಾಮ ಅದ. ಆ್ಯಂಡ್ ರೂಮ್ಗಳು ನಿಮಗೆ ಆರಾಮಾಗಿ ಅವೈಲೇಬಲ್ ಸಿಗ್ತಾವ, ಸಿಸ್ಟಮೆಟಿಕ್ ಆಗಿ ಸಿಗ್ತಾವ. ಇವಾಗ ಗುಡಿ ಒಳಗೆ ಬಂದ್ವಿ ನಾವು. ಇನ್ನು ಒಳಗೆ ಹೋಗಿ ದೇವಿ ದರ್ಶನ ಮಾಡ್ಬೇಕು ನಾವೀಗ. ಫ್ರೆಂಡ್ಸ್, ಆವಾಗಲೇ ಬಂದ್ವಿ. ರೀಚ್ ಆಗಿ ಎಲ್ಲ ರೂಮಲ್ಲಿ ಸ್ವಲ್ಪ ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಸೊ ಮಾಡ್ಕೊಂಡು ಬಂದು ದೇವ್ರ ದರ್ಶನ ತೊಗೊಂಡ್ವಿ. ಕುಂಕುಮಾರ್ಚನೆ ಅದು ಎಲ್ಲ ಆಲ್ಮೋಸ್ಟ್ ಮಾಡಿದ್ವಿ. ಈಗ ಮತ್ತೆ ಆಮೇಲೆ ಪೂಜೆ ಆಗುತ್ತೆ, ಮಹಾಪೂಜೆ. ಸೊ ಆಗ ಮತ್ತೆ ಒಳಗಡೆ ಹೋಗಿ ಮತ್ತೊಂದು ದರ್ಶನ ತೊಗೊಬೇಕು. ಈಗ ಗೋಶಾಲೆ, ನದಿ ಅಲ್ಲೆಲ್ಲ ಹೋಗಿ ಬರಬೇಕು ಅಂತ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ಇವಾಗ ಹೊರಗಡೆ ಬಿಸಿಲಿರುತ್ತಲ್ಲ, ಅಷ್ಟು ಚೆನ್ನಾಗಿ ಕಾಣಲ್ಲ. ಸಾಯಂಕಾಲ ತೋರಿಸ್ತೀವಿ, ಚೆನ್ನಾಗಿರುತ್ತೆ. ಇವಾಗ ಇನ್ನೂ ಪೂಜೆ ನಡೀತಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀವಿ ನಾನು ನನ್ನ ತಂಗಿ. 1-2-3 ಫೋಟೋ ತಗೊಂಡ್ವಿ, 1-2 ರೀಲ್ಸ್ ಮಾಡಿದ್ವಿ ಹಂಗೇನೆ. ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಆದಮೇಲೆ ಒಳಗಡೆ ಹೋಗಿ ಪೂಜೆನಲ್ಲಿರಬೇಕು. ನಮ್ಮ ಅಜ್ಜಿ, ನಮ್ಮಮ್ಮ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಒಳಗಡೆ ಹೋಗಬೇಕು, ಇನ್ನೂ ಸ್ಟಾರ್ಟ್ ಆಗಿಲ್ಲ ಪೂಜೆ. ಸೊ ಒಳಗಡೆ ಕತ್ಲಿರುತ್ತೆ, ಅದಕ್ಕೆ ಹೆಂಗೆ ಅನಿಸಲ್ಲ. ಶ್ರೀ ಸನ್ನತಿ ಚಂದಲಾ ಪರಮೇಶ್ವರಿ ದೇವಸ್ಥಾನ. 2 hours later. ಫೈನಲಿ ಫೋಟೋ ಕೂತಿದ್ದೀವಿ. ಪೂಜೆ ಎಲ್ಲ ಮುಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಅಂಥೇಳಿ ಬಂದೀವಿ. ಅಲ್ಲಿ ದೇವಿ ಪೂಜೆ ಮಾಡ್ಬೇಕಂತಂದ್ರೆ ಗುಡಿ ಒಳಗೆ ಫೋಟೋಸ್ ಆಗಲಿ ಆಮೇಲೆ ವಿಡಿಯೋಸ್ ಆಗಲಿ ಮಾಡ್ಲಿಕ್ಕೆ ಅಲವ್ ಇರಂಗಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಪ್ರಸಾದ ತೊಗೋಬೇಕಂಥೇಳಿ ಬಂದೀವಿ ಇಲ್ಲೇ. A little longer than a few minutes later. ಗುಡ್ ಈವ್ನಿಂಗ್. ಮಧ್ಯಾಹ್ನ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ತಗೊಂಡು ಎಲ್ಲ ಮತ್ತೆ ಫುಲ್ ಫ್ರೆಶ್ ಅಪ್ ಆಗಿ ಇವಾಗ ಬಂದಿದ್ದೀವಿ. ಚಹಾ ಕುಡಿದ್ವಿ, ಇಲ್ಲೇ ಟೀ ಸ್ಟಾಲ್ ಇತ್ತು, ಚಹಾ ಕುಡಿದ್ವಿ. ಇವಾಗ ಹತ್ತತ್ರ 6 ಗಂಟೆ ಆಗಿದೆ. 6 ಗಂಟೆಯಿಂದ ಗುಡಿಯಲ್ಲಿ ಪಾಲ್ಕಿ ಪೂಜೆ ಅದೊಂದಿದೆ ಪೂಜೆ.
ಸೊ ಈ ವ್ಯೂ ನೋಡ್ತಾ ಇದ್ರೆ ಚೆನ್ನಾಗಿದೆ. ಒಂದು ನಿಮಿಷ ನಿಮಗೂ ತೋರಿಸ್ತೀವಿ ಈ ವ್ಯೂ. ಚೆನ್ನಾಗಿ ಅನಿಸುತ್ತೆ ನೋಡಿ. ನೆಕ್ಸ್ಟು ನಮ್ಮ ಟೀ ಪಾಯಿಂಟ್ ಇದೆ ಅಲ್ಲಿ. ಇವಾಗ ಸಾಯಂಕಾಲ 6:30 ಆಗ್ಯದ. ತೊಟ್ಟಲ್ ಪೂಜೆ ಎತ್ತದ. ದೇವಿನ ಕರ್ಕೊಂಡು ಬಂದ ತೊಟ್ಲೊಳಗೆ ಕೂಡಿಸಿ ದೇವಿ ಪೂಜೆ ಮಾಡ್ತಾರೆ. ಹಾಗೆ ಎಲ್ಲ ಭಕ್ತರ ಕೈಯಿಂದನೂ ತೊಟ್ಟಲನ್ನ ತೂಗಿಸ್ತಾರೆ. ಅದಾದಮೇಲೆ ಪಲ್ಲಕ್ಕಿ ಸೇವೆ ಇರ್ತದೆ. ಆ ಪಲ್ಲಕ್ಕಿ ಒಳಗೆ ದೇವಿ ಮೂರ್ತಿನ ಇಟ್ಬಿಟ್ಟು ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ತಾರೆ. ನೋಡಲಿಕ್ಕೆ ಚಲೋ ಇರ್ತದೆ. ಆಮೇಲೆ ಎಲ್ಲರೂ ಸೇರಿ ಹಾಡೋರು ಹಾಡ್ತಾರೆ, ಮಂತ್ರ ಅನ್ನೋರು ಮಂತ್ರ ಅಂತಾರೆ. ಸೊ ಪಲ್ಲಕ್ಕಿಗೂ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ಮಾಡಿದ್ಮೇಲೆ ದೇವಿನ ಇಲ್ಲಿ ಬಂದು ಕೂಡಿಸಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿಸ್ತಾರೆ. ಬೆಳಗ್ಗೆ ಯಾರು ಸೇವೆ ಮಾಡಿಸಿರ್ತಾರೋ ಅವ್ರ ಕಡೆಯಿಂದನೇ ಪಲ್ಲಕ್ಕಿನ ಹೊರಿಸಿ ಹಾಡುಗಳನ್ನ ಹಾಡಿ ಒಂದು ಪ್ರದಕ್ಷಿಣೆನ ಹಾಕಿಸ್ತಾರೆ. The next day. ಹೋಗ್ತಿದ್ದೀವಿ ಊರಿಗೆ. ಸೊ ನೆನ್ನೆ ರಾತ್ರಿ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಪಲ್ಲಕ್ಕಿ ಸೇವೆ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. ಇವತ್ತು ಮಾರ್ನಿಂಗು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೊಂದ್ಸತಿ ದೇವಿ ದರ್ಶನ ತೊಗೊಂಡು ನಮ್ಮ ಊರಿಗೆ ಬಂದ್ವಿ. ಈಗ ಜಸ್ಟ್ ಬಂದು ರೀಚ್ ಆಗಿದ್ದೀವಿ. ಸೊ ಈಗ ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಫುಲ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.